ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಂತೂ ಸೂಪರ್ ಡೂಪರ್ ಆಗಿರುವಂತ ಕಲೆಕ್ಷನ್ಸ್, ನಿಮ್ಗೆ ಇಷ್ಟ ಆಗುವಂತ ಫ್ಯಾನ್ಸಿ ಸ್ಯಾರಿಗಳು, ಅದು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಇವಾಗ. ಓಕೆನಾ? ಸೊ ಈ ಸ್ಯಾರಿಗಳೆಲ್ಲ ಹೊರಗಡೆ ನೀವು ಕೇಳ್ಬಿಟ್ರೆ, ಸೊ ಆ ಪ್ರೈಸ್ ಕೇಳಿದ್ರೇನೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು. 2,500 2,800 ಆ ರೇಂಜಿಗೆ ಇಟ್ಟಿದ್ದಾರೆ ಟ್ರೆಂಡಿಂಗ್ ಸ್ಯಾರಿ ಅಂತ ಹೇಳ್ಬಿಟ್ಟು. ಸೊ ಮೀಶೋದಲ್ಲಿ ಎಷ್ಟು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಕ್ವಾಲಿಟಿ ಬಗ್ಗೆ ಫಸ್ಟ್ ಹೇಳ್ತಾ ಇದ್ದೀನಿ, ಈಗಲೇ ಬುಕ್ ಮಾಡ್ಕೊಡಿ, ಅಷ್ಟು ಚೆನ್ನಾಗಿದಾವೆ ಕ್ವಾಲಿಟಿ, ಗೊತ್ತಾ? ಸೊ ಬಟರ್ಫ್ಲೈ ಸ್ಯಾರಿ ಅಂತ ಹೇಳ್ಬಿಟ್ಟು ಸೊ ಮುಂದೆ ತೋರಿಸ್ತಾ ಹೋಗ್ತೀನಿ. ಈಗ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಡ್ರೆಸ್ಸು ಮತ್ತೆ ಸ್ಯಾರಿಗಳು, ಸೊ ಬ್ಲೌಸು ಈ ತರ ತರಿಸಿದೀನಿ ಇವತ್ತು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇವತ್ತು ನಾನು ತೋರಿಸ್ತಾ ಇರುವಂತ ಎಲ್ಲಾ ಡ್ರೆಸ್ಸು ಸ್ಯಾರಿ ಲಿಂಕ್ಸ್ ಗಳು ಬೇಕು ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲೇ ಕೊಟ್ಟಿರ್ತೀನಿ. ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ, ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ ಎಲ್ಲಾ ಲಿಂಕ್ ಗಳದ್ದು, ಎಲ್ಲಾನು ಮೀಶೋದಲ್ಲೇ ತಗೊಂಡಿರೋದು. ಅಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಕೊಟ್ಟಿರ್ತೀನಿ. ಬಟ್ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅವ್ರಗಳಿಗೆ ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ಓಕೆನಾ? ಸೊ ಮೊದಲನೇದಾಗಿ ಇವಾಗ ನಾನು ವೇರ್ ಮಾಡಿದೀನಲ್ಲ, ಇದೇ ಸ್ಯಾರಿನ ತೋರಿಸ್ಬಿಡ್ತೀನಿ. ಸೊ ಸ್ವಲ್ಪ ಹತ್ರದಿಂದ ತೋರಿಸಿ. ಸೊ ಫ್ರೆಂಡ್ಸ್, ಇದು ಬಂದು ಸೆರ್ಗು, ಹತ್ರದಿಂದ ತೋರಿಸಿ. ಚೂರ್ ಬಟರ್ಫ್ಲೈ ಎಷ್ಟು ಇದೆ ಗೊತ್ತಾ? ಒಂಥರ ಜರ್ಕನ್ ಸ್ಟೋನ್ ಅಲ್ಲಿ ಬಂದಿರುವಂತದ್ದು. ಇದು ಸ್ಯಾರಿ ಬಂದು ಚಿಫಾನ್ ಸ್ಯಾರಿ. ಸೊ ಕ್ವಾಲಿಟಿ ನಿಜವಾಗ್ಲೂ ಮೀಶೋದಲ್ಲಿ ಇದುವರೆಗೂ ಬಂದಿರೋ ಸ್ಯಾರಿನ ಎಲ್ಲದಕ್ಕಿಂತ ನಂಬರ್ 1 A1 ಪ್ರೀಮಿಯಂ ಕ್ವಾಲಿಟಿನಲ್ಲಿ ಈ ಸ್ಯಾರಿ ರೆಡಿ ಮಾಡಿದ್ದಾರೆ. ನಾನ್ ತಗೊಂಡಾಗ ಇದು ಒಂದು 1100 1300 ಇತ್ತು. ಸೊ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನೋಡಿ ಪ್ರೈಸ್ ನ, ಅಥವಾ ನೀವ್ ಇವಾಗ ಚೆಕ್ ಮಾಡ್ತಿರಲ್ಲ, ₹100 ಕಡಿಮೆ ಇರ್ಬೋದು ಅಥವಾ ₹100 ಜಾಸ್ತಿ ಕೂಡ ಆಗಿರ್ಬೋದು, ನನಗೆ ಗೊತ್ತಿರಲ್ಲ. ಯಾಕೆಂದ್ರೆ ಪ್ರತಿದಿನ ವೇರಿಯೇಷನ್ ಆಗ್ತಾ ಇರತ್ತೆ ಮೀಶೋದಲ್ಲಿ ಚಾರ್ಜಸ್. ಸೊ ತುಂಬಾ ಚೆನ್ನಾಗಿದೆ. ಚಿಫಾನ್ ಸ್ಯಾರಿ ವಿತ್ ಜರ್ಕನ್ ಸ್ಟೋನ್ಸ್ ಬರುತ್ತೆ. ಸೊ ಸೇಮ್ ಕ್ವಾಲಿಟಿ ಸೇಮ್ ಸ್ಯಾರಿನ ಸೊ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೆಲ್ಲ ಸ್ಯಾರಿ ಬಿಸ್ನೆಸ್ ಮಾಡ್ತಾರೆ ಅಲ್ವಾ, ಸೊ ಅವ್ರುಗಳು ಅಥವಾ ಹೊರಗಡೆ ಶಾಪ್ ಗಳಲ್ಲಾಗಿರ್ಬೋದು, ಹೊರಗಡೆ ಶಾಪ್ ಗಿಂತ ಇನ್ಸ್ಟಾಗ್ರಾಮ್ ಪೇಜ್ ಗಳಲ್ಲೇ ಜಾಸ್ತಿ ಅಮೌಂಟ್ ಇಟ್ಬಿಟ್ಟಿದ್ದಾರೆ. ಸೊ 2,500, ಕೆಲವೊಬ್ರು 2,800, ಕೆಲವೊಬ್ರು ಕೇವಲ 1,800 ಈ ರೀತಿ ಇಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಿ ಈ ಸ್ಯಾರಿನ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು. ಅಂಡ್ ತುಂಬಾ ಲೆಂತಿ ಆಗಿದೆ. ಬ್ಲೌಸ್ ನೋಡಿ ಎಷ್ಟು ಚಂದ ಕಾಣ್ತಾ ಇದೆ ಅಲ್ಲಿ ಕೆಳಗಡೆ. ಸೊ ತುಂಬಾ ಲೆಂತಿಯಾಗೂ ಇದೆ ಸ್ಯಾರಿ. ಸೊ ಸಕ್ಕತ್ ಅಂದ್ರೆ ಸಕ್ಕತ್ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ದಿನದಿಂದ ಅನ್ಕೋತಾ ಇದ್ದೆ ನಾನು ತಗೋಬೇಕು ಅನ್ಬಿಟ್ಟು, ಯಾಕಂದ್ರೆ ಈಗ ಟ್ರೆಂಡಿಂಗ್ ಅಲ್ಲಿ ಬಂದಿತ್ತಲ್ವಾ ಇದು. ಸೊ ಸ್ವಲ್ಪ ಅಮೌಂಟ್ ಕಡಿಮೆ ಆಗ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನಾನು. ಸೊ ಯಾರು ಹೊರಗಡೆ ತಗೋಬಿಡಿ, ಮೀಶೋದಲ್ಲೇ ತಗೊಂಡು ಬಂದಾಗ ತುಂಬಾ ಖುಷಿ ಪಡ್ತೀರಾ ನೀವು. ಹೌದು ಅನಿತಾ, ಇದು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅಂತ ಹೇಳ್ಬಿಟ್ಟು. ಸರಿನಾ? ಇಲ್ಗೂ ಅಷ್ಟೇ ಹೋಲ್ ಸ್ಯಾರಿ ನಿಮ್ಗೆ ಬಾರ್ಡರ್ ಅದೇ ತರ ಬರುತ್ತೆ. ಅಂಡ್ ಇದ್ರದ್ದು ಬ್ಲೌಸ್ ಪೀಸ್ ನಿಮ್ಗೆ ರನ್ನಿಂಗ್ ಅಲ್ಲಿ ಬಂದಿದೆ. ಇದು ಯಾವ ತರ ಇದೆಯೋ ಅದೇ ತರ ಬರುತ್ತೆ. ಒಂದ್ ತೋರಿಸ್ತೀನಿ, ಓಕೆನಾ? ನಾನು ಬಟ್ ನಾನಿಲ್ಲಿ ಅದು ಹೊಲ್ಸಿರ್ಲಿಲ್ವಲ್ಲ ಅನ್ಬಿಟ್ಟು ವೈಟ್ ಕಲರ್ ರೆಡಿಮೇಡ್ ಬ್ಲೌಸ್ ಹಾಕೊಂಡಿದ್ದೀನಿ. ಹಾಗೆ ಸ್ಟಾರ್ಟ್ ಮಾಡಿದೀನಿ. ಏನೋ ಒಂಚೂರು ಜೋಕು, ತಪ್ಪು ತಿಳ್ಕೊಬೇಡಿ. ಓಕೆ, ಇದು ಬ್ಲೌಸ್, ರೆಡಿಮೇಡ್ ಬ್ಲೌಸ್ ನಾನು ತಗೊಂಡಿದ್ದು. ಚೆನ್ನಾಗಿದೆ ಇದು. ನಿಮ್ಗೆ ಬೇರೆ ಯಾವ್ದಕ್ಕಾದ್ರೂ ಬೇಕು ಅಂತ ಅಂದ್ರೂ ತಗೊಳ್ಳಿ, ತುಂಬಾ ಚೆನ್ನಾಗಿ ಕೂರುತ್ತೆ. 36 ಸೈಜ್ ನಾನು ತಗೊಂಡಿರೋದು. ಇದು ತುಂಬಾ ಜನ ಕೇಳ್ತೀರ, ಅನಿತಾ ನಿಮ್ದು ಸೈಜ್ ಯಾವ್ದು ಅದನ್ನು ಹೇಳಿ ಅನ್ಬಿಟ್ಟು. ಇಲ್ಲಿ ನೋಡಿ ಈ ತರ ಇದೆ, ಬ್ಯಾಕ್ ಹುಕ್ ಬರುತ್ತೆ ಇದು. ಓಕೆನಾ? ಸಕ್ಕದಾಗಿದೆ. ನಾನು ಏನು ಆಲ್ಟ್ರೇಷನ್ ಮಾಡಿಸಿಲ್ಲ ಈ ಬ್ಲೌಸ್ಗೆ. ಬಟ್ ಈ ಸ್ಯಾರಿಗೆ ಈ ಬ್ಲೌಸ್ ಏನ್ ಹಾಕ್ಬೇಡಿ ನೀವು, ಇದ್ರದ್ದೇ ಹೊಲಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಅಥವಾ ಇಲ್ಲ ಅನಿತಾ ಹಾಕಿರೋದೇ ಚೆನ್ನಾಗಿದೆ, ನಮಗೂ ಇಷ್ಟ ಆಯ್ತು ಅಂದ್ರೆ ಈ ಬ್ಲೌಸ್ ಬೇಕಾದ್ರೆ ತಗೊಳ್ಳಿ. 300 ಚಿಲ್ಡ್ರೆನ 400 ಚಿಲ್ಡ್ರೆನ ಇರಬೇಕು. ಇದ್ರದ್ದು ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಇರುತ್ತಲ್ಲ, ಪರ್ಚೇಸ್ ಮಾಡಬಹುದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಎಷ್ಟು ನಯಸ್ ಇದೆ ಗೊತ್ತಾ. ಇದು ಒಂಥರ ಬೆಣ್ಣೆ ಮುಡ್ತಂಗ ಆಗುತ್ತೆ. ಇದು ಆಲ್ರೆಡಿ ನನ್ನ ಹತ್ರ ಈಗ ತರಿಸಿರೋದೇನಲ್ಲ, ಮುಂಚೆಯಿಂದನೂ ಈ ಬ್ಲೌಸ್ ಇತ್ತು, ನಾನು ಮೀಶೋದಲ್ಲೇ ತಗೊಂಡಿದ್ದು, ಹಾಗಾಗಿ ಇದಕ್ಕೆ ಮ್ಯಾಚ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದರಲ್ಲಿ ಕಲರ್ ಆಪ್ಷನ್ಸ್ ಬರುತ್ತೆ ನಿಮ್ಗೆ. ಪರ್ಪಲ್ ಕಲರ್ ಒಂದೇ ಅಲ್ಲ, ನನ್ನ ಹತ್ರ ಇನ್ನೂ ಒಂದ್ ಸ್ಯಾರಿ ಇದೆ, ರೆಡ್ ಕಲರ್ ನಲ್ಲಿ ಇದೆ. ಸೊ ಯಾವತ್ತು ನಾನು ಕಾರ್ ಶೋರೂಮ್ಗೆ ಹೋಗಿದ್ದೆ, ನನ್ನ ಇನ್ವೈಟ್ ಮಾಡಿದ್ರು ಗೆಸ್ಟ್ ಆಗಿ ನಮ್ಮ ಹಾಸನಲ್ಲಿ. ಸೊ ಅವತ್ ವೇರ್ ಮಾಡಿದ್ದೆ. ಮೇ ಬಿ ಇರಿ, ಅದನ್ನು ಬ್ಲೌಸೇ ಹೊಲಿಸಿಲ್ಲ ನಾನು. ಒಂದೊಂದು ನಿಮಿಷ ಒಳಗಡೆ ಹುಡುಕೊಂಡು ತರ್ತೀನಿ ಸ್ಯಾರಿ ಬ್ಲೌಸ್ ನ. ಸೊ ಆಫ್ ಮಾಡಿ. ಓಕೆ ಫ್ರೆಂಡ್ಸ್ ನೋಡಿ, ಸೊ ರೆಡ್ ಕಲರ್ ಅಂತ ಅಂದಲ್ವಾ, ನಂಗೆ ರೆಡ್ ಫೇವ್ರೇಟು. ಸೊ ಹಾಗಾಗಿ ರೆಡ್ ಮತ್ತೆ ಪರ್ಪಲ್ ಎರಡು ಇಟ್ಕೊಂಡ್ಬಿಟ್ಟಿದೀನಿ. ನೋಡಿ ಈ ತರ ಬರುತ್ತೆ ಬ್ಲೌಸು. ಸೊ ಬ್ಲೌಸ್ ಅಲ್ಲೂ ಈ ತರ ಎಂತ ಇದು ಬಟರ್ಫ್ಲೈ ಕೊಡ್ತಾರೆ 3. ಅದು ಎಲ್ಲಿಗೆ ಹಾಕೋಸ್ಕೋಬೇಕೋ ನಂಗೆ ಗೊತ್ತಿಲ್ಲ. ನಾನು ಇದಕ್ಕೆ ಬ್ಲಾಕ್ ಕಲರ್ ಬ್ಲೌಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅನ್ಬಿಟ್ಟು ನಾನು ರೆಡ್ ಬ್ಲಾಕ್ ಉಟ್ಕೋತೀನಿ. ಇದೇನ್ ಬ್ಲೌಸ್ ನಾನು ಹೊಲ್ಸೋದು ಇಲ್ಲ. ಸೊ ನೋಡಿ, ಇದು ತಗೊಂಡು ತುಂಬಾ ದಿನ ಆಗಿತ್ತು ನಾನು ರೆಡ್ ನ.
ಬಟ್ ಇವಾಗ ಪರ್ಪಲ್ಲು ಇದು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ನಾನು ಏನ್ ಮಾಡಿದೆ ಅಂದ್ರೆ ಪರ್ಪಲ್ಲು ತಗೊಂಡೆ. ಒಂದ್ ನಿಮಿಷ ಇರಿ, ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ವಾವ್, ಸೂಪರಾ ಅಂತ ಮಿಂಚುತ್ತಾ ಐತೆ. ಓಕೆನಾ. ಸೊ ಇದು ಸೆರಗು ಪಾರ್ಟ್ ಬರುತ್ತೆ ರೆಡ್. ಎಸ್, ಇದು ತುಂಬಾ ಹಳೆ ಅಂದ್ರೆ ತುಂಬಾ ದಿನ ಆಗಿದೆ ಇದು ತಗೊಂಡು. ನನ್ಗೆ ಓವರ್ ಆಲ್ ಸ್ಯಾರಿ ಈ ತರ ಬಟರ್ಫ್ಲೈ ಇದೆಯಲ್ಲ ಕೆಳಗಡೆ, ಅದಕ್ಕೆ ಇಷ್ಟ ಆಯ್ತು ನೋಡಿ. ಈ ತರ ಬರುತ್ತೆ. ಬ್ಲೌಸ್ ಕಟ್ ಮಾಡಿದೀನಿ ನಾನು, ಯಾಕೆಂದ್ರೆ ಯಾವಾಗ್ಲೂ ವೇರ್ ಮಾಡ್ತಾನೆ ಇರ್ತೀನಲ್ವಾ ಈ ಸ್ಯಾರಿ. ಸೊ ಒಮ್ಮೆ ಇನ್ನೊಂದ್ಸತಿ ನಿಮ್ ಮುಂದೆ ಹಾಕ್ಬಿಡ್ತೀನಿ ನೋಡಿ ಹೆಂಗ್ ಕಾಣುತ್ತೆ. ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತಗೊಳ್ಳಿ. ಎರಡು ಚೆನ್ನಾಗಿದಾವೆ. ಇನ್ನೂ ಒಂದೆರಡು ಕಲರ್ ಇದಾವೆ ಬೇರೆ ಬೇರೆವು, ಬಟ್ ತುಂಬಾ ಚೆನ್ನಾಗಿ ಕಾಣೋದು ಅಂದ್ರೆ ಈ ರೆಡ್ ಮತ್ತೆ ಪರ್ಪಲ್. ಓಕೆ ಫ್ರೆಂಡ್ಸ್, ನೋಡಿ ವೇರ್ ಮಾಡಿದೀನಿ ಇದು ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಮುಂಚೆನೆ ಹೇಳ್ದಾಗೆ ನಾನು ಆಲ್ರೆಡಿ ಮನೆ ಹತ್ರ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ಜಾರ್ಜೆಟ್ ಕ್ಲಾತ್ ಬರುತ್ತೆ. ಸೊ ನೋಡಿ ಹಂಗೆ ಒಂದ್ ನಿಮಿಷ ಇರಿ ಕೆಳಗಡೆ ಇಟ್ಟಿದೆ ನೋಡಿ. ಲೈನಿಂಗ್ ಕೇಳ್ತಿರಲ್ವಾ, ಲೈನಿಂಗ್ ಇದೆ ನೋಡಿ ಎಷ್ಟಿದೆ. ಪ್ಯಾಂಟ್ ಬರೋದಿಲ್ಲ, ಈ ತರ ಜಸ್ಟ್ ಗೌನ್ ತರ ಬರುತ್ತೆ, ಅನಾರ್ಕಲಿ ಡ್ರೆಸ್ ತರ. ತುಂಬಾನೇ ಚೆನ್ನಾಗಿದೆ. ಸೊ ಇದು ನನಗೆ ಸ್ಲೀವ್ ಹತ್ರ ಒಂದ್ ಸ್ವಲ್ಪ ಲೂಸ್ ಆಗುತ್ತೆ, ನಾನು ಇಡಿಸ್ಕೊಂಡೇ ಇಲ್ಲ ಬಿಡಿ. ಟೈಟ್ ಆದ್ರೆ ದಿನ ಇಕ್ಕಾಕೆಲ್ಲ ನನಗೆ ಚೆನ್ನಾಗಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟಿದೀನಿ. ಸೊ ಹೊರಗಡೆ ಹಾಕಲಿಕ್ಕೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮ್ಗೆ ಹೊರಗಡೆ ಹಾಕ್ಲಿಕ್ಕೆ ಬೇಕಾ ಅಥವಾ ಡೈಲಿ ವೇರಿಗೆ ಬೇಕಾ ನೋಡ್ಬಿಟ್ಟು ತಗೊಳ್ಳಿ. ತುಂಬಾ ಕಡಿಮೆ ದುಡ್ಡು, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಎಷ್ಟಾಗುತ್ತೆ ಪ್ರೈಸ್ ಅಂತ ಹೇಳ್ಬಿಟ್ಟು. ಸೊ ಈ ಶೇಪ್ ಹೊಲಿತಾರಲ್ಲ, ಇದು ಕೊಡ್ಬೇಕಪ್ಪ, ಎಷ್ಟು ಚೆನ್ನಾಗಿ ಕಾಣಿಸ್ತವೆ ಅಲ್ವಾ. ಸೊ ನಿಜವಾಗ್ಲೂ ಹೊರಗಡೆ ನಾವ್ ಯಾವ ಅಂಗಡಿಗೆ ಹೋದ್ರು ಈ ತರ ಎಲ್ಲ ಪ್ಲೈನ್ ಅಲ್ಲಿ ಸ್ಯಾರಿ ತರ ಡ್ರೆಸ್ಸಿಂಗ್ ಎಲ್ಲ ಸಿಗೋದಿಲ್ಲ. ಸೊ ಕ್ವಾಲಿಟಿ ಮಾತ್ರ 100/100 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ. ಅಂಡ್ ಇಲ್ಲೇನೋ ಕಟ್ಟಕ್ ಕೊಟ್ಟಾರೆ ಟ್ಯಾಗು ನೋಡಿ. ಯಾಕಪ್ಪ, ಏನ್ ಅಣ್ಣ ಕಿತ್ಕೊಂಡ? ಏನ್ ಕಿತ್ಕೊಂಡ? ಬೂಂದಿನ? ಹೋಗ ಅಜ್ಜಿ ಹತ್ರ ಹಾಕಿಸ್ಕೊಂತೀನಿ. ಕೂಚು ಮಾಡಿ. ಓಕೆ. ಸೊ ಮೇ ಬಿ ಇಲ್ಲಿ ಕಟ್ಕೊಳ್ಳೋದು ಅನ್ಸುತ್ತೆ ಸೈಡಿಗೆ. ಹಿಂಗೆ ಕಟ್ಕೊಳ್ಳೋಣ ಇರಿ. ಚೆನ್ನಾಗಿತ್ತು, ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ. ಸೂಪರ್ ಆಗಿದೆ. ಒಂದ್ಸತಿ ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ. ಎಸ್, ಈ ತರ ಕಾಣಿಸುತ್ತೆ. ಇದು ಲಾರ್ಜ್ ಏನೇ ನಂದು ಸೈಜು, ಬಟ್ ಒಂದು ಸ್ವಲ್ಪ ಲೂಸ್ ಆಗ್ತಾ ಇದೆ. ಕೆಲವೊಂದು ಆ ರೀತಿ ಆಗತ್ತೆ, ಕೆಲವೊಂದು ಕರೆಕ್ಟಾಗಿ ಬರುತ್ತೆ. ಸೊ ಏನ್ ಮಾಡೋಕ್ಕಾಗಲ್ಲ. ಬಟ್ ಮೆಟೀರಿಯಲ್ ಅಂತೂ ಸಖತ್ತಾಗಿದೆ. ಈ ಫ್ಯಾಬ್ರಿಕ್ಕು ನನಗೆ ಸಿಕ್ಕಾಪಟ್ಟೆ ಲೈಕ್ ಆಯಿತು. ತಗೊಳ್ಳಿ, ಖಂಡಿತ ತಗೊಳ್ಳಿ. ನೀವೇ ಬಂದಾಗ ಹೇಳ್ತೀರಾ ಎಸ್ ಅನಿತಾ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಇದು ಅಂತ ಹೇಳ್ಬಿಟ್ಟು. ಸೊ ಪ್ಯಾಂಟ್ ಹಾಕ್ಲಿಲ್ಲ ಅಂದ್ರೂ ಕಾಣಲ್ಲ, ಅಷ್ಟು ಫ್ಲೋರಲ್ ಲೆಂತ್ ಕೊಟ್ಟಿದ್ದಾರೆ. ಸೂಪರ್ ಡೂಪರ್ ಕ್ವಾಲಿಟಿ. ಓಕೆನಾ. ಪ್ರೈಸ್ ಇನ್ನೇನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅಂತ ಅಂದೆ ಅಲ್ವಾ, ನೋಡ್ಕೊಂಡು ತಗೊಳ್ಳಿ. ಆ್ಯಂಡ್ ನೆಕ್ ನೋಡಿ ಈ ಥರ ಬರುತ್ತೆ. ಇಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಈ ಪ್ಯಾಟ್ರನ್ ಅಲ್ಲ ಒಂಥರ ಚಂದ ಕಾಣುತ್ತೆ. ಎಸ್, ಇಷ್ಟ ಆಯ್ತಲ್ವಾ ನಿಮಗೂ ಕೂಡ. ಆ್ಯಂಡ್ ಇದರಲ್ಲಿ ಇದೊಂದೇ ಕಲರ್, ಬೇರೆ ಕಲರ್ ಇರಲಿಲ್ಲ. ಸೊ ನನಗೂ ಈ ಥರ ಕಲರ್ ನನ್ನ ಹತ್ರ ಯಾವುದೂ ಇರಲಿಲ್ಲ. ಏನೋ ಒಂಥರ ಲೈಟ್ ಗ್ರೀನ್ ಇದೆ. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಪರ್ಚೇಸ್ ಮಾಡಿದೆ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳಿ. ಆ್ಯಂಡ್ ಫೈನಲಿ ಇನ್ನೊಂದು ಬ್ಲೌಸ್ ತರಿಸಿದ್ದೀನಿ. ಸೊ ನೋಡಿ, ಇದೊಂದು ರೆಡಿಮೇಡ್ ಬ್ಲೌಸ್. ಇದರಲ್ಲಿ ಎಲ್ಲ ಕಲರು ಆಪ್ಷನ್ಸ್ ಇದೆ. ತುಂಬ ಜನ ಕೇಳ್ತಿರ್ತೀರಾ ಅನಿತಾ ರೆಡಿಮೇಡ್ ಬ್ಲೌಸ್ ತರಿಸಿ ಅಂದ್ಬಿಟ್ಟು. ನಿಮಗೋಸ್ಕರನೇ ಇದು ನಾನು ತರಿಸಿದ್ದು. ನೋಡಿ ಈ ಥರ ಬರುತ್ತೆ, ವೈಟ್ ಕಲರಲ್ಲಿ ತರಿಸಿದ್ದೆ ನಾನು. ಓಕೆನಾ. ನಿಮಗೆ ಯಾವುದಾದ್ರೂ ಸ್ಯಾರಿ ಇತ್ತು, ಇನ್ನು ಬ್ಲೌಸ್ ಹೊಲಿಸಿಲ್ಲ ನೀವು ಅಂತ ಅಂದರೆ ಪಿಂಕು, ಗ್ರೀನು, ಎಲ್ಲೋ ಎಲ್ಲ ಥರದ್ದು ಸಿಗುತ್ತಲ್ವಾ, ನೀವು ಈ ಥರ ಮ್ಯಾಚ್ ಮಾಡ್ಕೊಡಿ. ಸಿಂಪಲ್ ಆಗಿದೆ. ಓಕೆನಾ. ತುಂಬ ಜಾತ್ರೆ ಥರನೂ ಇಲ್ಲ. ಸೊ ಯಾರು ಬೇಕಾದರೂ ಹಾಕ್ಕೊಳ್ಳಿ, ಏನು ತುಂಬ ಕಡಿಮೆ ದುಡ್ಡು. ಓಕೆನಾ. ನೋಡಿ ಈ ಥರ ಒಳಗಡೆ ಇದು ಕಪ್ ಬರುತ್ತೆ, ಕಪ್ಪು. ಸೊ ಇದು ಬೇಡ ಅಂತ ಅಂದರೆ ನೀವು ತೆಗೆಸ್ಕೋಬೋದು. ಟೈಲರ್ ಹತ್ರ ಕೇಳಿದ್ರೆ ತೆಗ್ಕೊಡ್ತಾರೆ. ಓಕೆನಾ. ಸೊ ಇದ್ರಿ ನಾನು ತೋರಿಸಿಲ್ವೇನೋ ಅಂತ ಮತ್ತೊಮ್ಮೆ ತೊಗೊಂಬಂದೆ ನನ್ನ ಹತ್ರ ಇದ್ದಿದ್ದನ್ನ. ಸೊ ತೋರಿಸಿದ್ರೆ ಸಾರಿ, ರಿಪೀಟ್ ಆಗಿರುತ್ತೆ. ತೋರಿಸಿಲ್ಲ ಅಂತ ಅಂದರೆ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ. ಓಕೆನಾ. ಎಸ್, ಮುಗೀತು. ಇದು ಬ್ಯಾಕ್ ಹುಕ್ಕು. ನನಗೆ ಆಲ್ಮೋಸ್ಟ್ ಬ್ಯಾಕ್ ಹುಕ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಇದೇ ಥರ ತಗೋತೀನಿ. ಕಲರ್ಸ್ ಯಾವ್ದು ಬೇಕೋ ನೋಡಿ ತಗೊಳ್ಳಿ ನೀವು. ಫ್ರೆಂಡ್ಸ್ ನೋಡಿ, ವೇರ್ ಮಾಡ್ಕೊಂಡು ಬಂದಿದ್ದೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಡ್ರೆಸ್ ಅಂದ್ಬಿಟ್ಟು. ನನಗಂತೂ ಸಿಕ್ಕಾಪಟ್ಟೆ ಲೈಕ್ ಆಗ್ತಾ ಇದೆ. ಈ ಗ್ರೀನ್ ಕಲರ್ ಎಷ್ಟು ಚಂದ ಇದೆ ಗೊತ್ತಾ. ಸೊ ನೋಡಿ, ಪ್ಯಾಂಟ್ ಈ ಥರ ಬರುತ್ತೆ. ಇದು ಸರಿಯಾಗಿ ಹಾಕಿಲ್ಲ ನಾನು. ಓಕೆ ನೋಡಿ, ಇದು ಫ್ರಂಟ್ ಏನು ಡಿಸೈನ್ ವರ್ಕ್ ಮಾಡಿದಾರಲ್ಲ, ಇದು ಥ್ರೆಡ್ ವರ್ಕು, ಇದರಿಂದ ತುಂಬ ಲುಕ್ಕ ಕಾಣುತ್ತೆ. ವೇಲ್ ಇಲ್ಲ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಇಲ್ಲಿ ನೋಡಿ ತೋಳ ಹತ್ರ ಹಿಂಗೆ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಡಿಸೈನ್ ಮಾಡಿದ್ದಾರೆ. ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಎರಡು ಕಡೆ. ಆ್ಯಂಡ್ ಇದರಲ್ಲಿ ಇನ್ನೂ ಹೈಲೈಟ್ ಅಂದರೆ ಇದು ವೇಲು ಎಷ್ಟು ಚಂದ ಇದೆ ನೋಡಿ. ದುಪ್ಪಟ್ಟ ಸ್ಯಾರಿನೇ ಉಡ್ಕೊಂಡ್ಬಿಡ್ಬೋದು. ಈ ಹೂಗಳು ಬಂದಿದೆಯಲ್ಲ, ಸಕ್ಕದಾಗಿದೆ ನಿಜವಾಗ್ಲೂ. ಇಷ್ಟು ಕಡಿಮೆ ದುಡ್ಡಿಗೆ ಅಂಗಡಿಗಳಲ್ಲಿ ಖಂಡಿತ ಸಿಗಲ್ಲ. ಮಿನಿಮಮ್ ಅಂದ್ರೂ ನಿಮಗೆ ಗೊತ್ತಿರುತ್ತೆ, ಒಂದು 1600 ಅಥವಾ 1500 ರೂಪಾಯಿ ಅಂತೂ ಹೇಳ್ತಾರೆ. ಸೊ ವಿತೌಟ್ ದುಪ್ಪಟ್ಟನು ನೋಡಿ ಈ ಥರ ಕಾಣಿಸುತ್ತೆ. ಸೊ ನಿಮ್ಗೆ ಹೆಂಗೆ ಬೇಕಾದರೂ ಹಾಕೊಳ್ಳಿ, ಬಟ್ ದುಪ್ಪಟ್ಟ ಹಾಕ್ಕೊಂಡ್ರೆ ವ್ಯಾಲ್ಯೂ ನಮಗೆ ಜಾಸ್ತಿ, ಒಂಥರ ರೆಸ್ಪೆಕ್ಟ್ ಜಾಸ್ತಿ ಸಿಗತ್ತೆ ಹೊರಗಡೆ ಹೋದಾಗ. ಸೊ ಬ್ಯಾಕ್ ಸೈಡ್ ಒಂದ್ಸರಿ ತೋರಿಸ್ಬಿಡ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ನೋಡಿದ್ರ ಸಕ್ಕದಾಗಿದೆ ಅಲ್ಲ, ಸೂಪರ್ ಆಗಿದೆ. ಸೊ ನಾನು ಮುಂಚೆ ಎಲ್ಲ ಈ ತರ 3 ಪೀಸ್ ಕುರ್ತಾ ಸೆಟ್ ನಿಜ ಹಾಕ್ತಿರ್ಲಿಲ್ಲ, ಬರೀ ಗೌನ್ಗಳು ಹಾಕ್ತಾ ಇದ್ದೆ. ಫುಲ್ ಲೆಂತಿ ಆಗಿರೋದು ಹಾಕ್ತಾ ಇದ್ದೆ.
ಸೊ ಇತ್ತೀಚೆಗೆ ರೂಢಿ ಮಾಡ್ಕೊಂಡಿದ್ದೀನಿ ನಾನು ಈ ತರ. ತುಂಬಾ ಜನ ಕೇಳ್ತಾ ಇದ್ರಿ ಅನಿತಾ ಇವಾಗೆಲ್ಲ ಇದೆ ಟ್ರೆಂಡಿಂಗು, ತೋರಿಸಿ ಅಂದ್ಬಿಟ್ಟು ನಾನು ಒಂದ್ಸತಿ ತರಿಸ್ಕೊಂಡ್ಮೇಲೆ ಇಷ್ಟ ಆಗ್ತಾ ಇದೆ, ನನ್ಗೇನೋ ಒಂಥರ ಲುಕ್ ಕಾಣಿಸ್ತಾವಲ್ವಾ ಅಂತ ಹೇಳ್ಬಿಟ್ಟು. ಸೊ ಲಾರ್ಜ್ ಸೈಜು ತುಂಬಾ ಚೆನ್ನಾಗಿ ಬಂದಿದೆ, ಲೂಸು ಬಂದಿಲ್ಲ, ತುಂಬಾ ಟೈಟು ಆಗ್ತಾ ಇಲ್ಲ, ಕರೆಕ್ಟಾಗಿ ನನ್ನ ಫಿಟ್ಟಿಂಗ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಒಳಗಡೆ ನಿಮಗೆ ಗೊತ್ತೇ ಇರುತ್ತೆ ನಾನು ಶೇಪ್ ವೇರ್ ಹಾಕ್ತೀನಿ, ಹಾಗಾಗಿ ಹೊಟ್ಟೆ ಇದ್ರೂ ಕೂಡ ತುಂಬಾ ತೆಳು ಹೊಟ್ಟೆ ತರಾನೇ ಕಾಣಿಸುತ್ತೆ. ಶೇಪ್ ವೇರ್ದು ಲಿಂಕ್ ಬೇಕು ಅಂದ್ರೆ ಆಲ್ಮೋಸ್ಟ್ ನಾನು ಎಲ್ಲ ವಿಡಿಯೋದಲ್ಲೂ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಸ್ಕ್ರೀನ್ ಮೇಲೆ ಪ್ರೈಸ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಸೊ ಇದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಓಕೆನಾ. ಅಂಡ್ ಕ್ವಾಲಿಟಿ ಮಾತ್ರ 100/100 ಕೊಡ್ಬೋದು, ಅಷ್ಟು ಚಂದ ಇದೆ, ಓಕೆನಾ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಡ್ರೆಸ್ ನ. ಅಂಡ್ ಅಲ್ಲಿ ಒಳಗಡೆ ಲೈನಿಂಗ್ ಕೇಳ್ತೀರಾ ಅಲ್ವಾ ನೀವು, ಲೈನಿಂಗ್ ಏನ್ ಮಾಡ್ತಾರೆ ಗೊತ್ತಾ ಈ ಮೀಶೋದವರು, ಇಲ್ಲಿವರೆಗೂ ಕೊಡ್ತಾರೆ, ಇಲ್ಲಿಂದ ಈ ಕಡೆ ಕೊಡಲ್ಲ, ಇಷ್ಟು ಕೊಡಲ್ಲ, ಮೇಲಿಂದ ಇಲ್ಲಿವರೆಗೂ ಕೊಡ್ತಾರೆ. ಒಂಚೂರು ತೋರಿಸ್ತೀನಿ ರೀ ನಾನು ನಿಮ್ಗೆ, ನೋಡಿ ಇದು ಲೈನಿಂಗು, ಹೌದಾ ಕಾಣಿಸ್ತಾ ಇದೆಯಾ? ಸೊ ನೋಡಿ ಇದು ಲೈನಿಂಗ್ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಕೊಟ್ಟಿದ್ದಾರೆ ಲೈನಿಂಗು. ಇಲ್ಲೊಂದು ಚೂರು ಕೊಡೋದಕ್ಕೆ ಏನ್ ರೋಗನಪ್ಪ ಇವರಿಗೆ, ಹೆಂಗೂ ಕಡಿಮೆ ದುಡ್ಡಿಗೆ ಕೊಡ್ತೀವಲ್ಲ ಅಂತ ಅನ್ಬಿಟ್ಟು ಸುಮ್ಮನೆ ಆಗ್ತಾರ. ಒಂದ್ ₹100 ಹೆಚ್ಚಿಗೆ ನಮ್ಮ ಹತ್ರ ತಗೊಂಡು ಫುಲ್ ಲೈನಿಂಗ್ ಕೊಟ್ಬಿಟ್ರೆ ಇನ್ನೂ ಖುಷಿ ಆಗತ್ತೆ, ಇನ್ನೂ ಜಾಸ್ತಿ ದಿನ ಬಾಳಿಕೆ ಬರ್ತವೆ. ಬಟ್ ಡೋಂಟ್ ವರಿ, ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ, ಸಕ್ಕತ್ತಾಗಿದೆ, ತಗೊಳ್ಳಿ, ಓಕೆನಾ. ಸೊ ಬನ್ನಿ ಪಟಾಪಟ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ನನ್ನ ಮಗಂಗೊಂದು ಡ್ರೆಸ್ ತರಿಸಿದೆ, ನಿಮ್ಮ ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಳು ಇದ್ರೆ ಹೆಲ್ಪ್ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇದಂತೂ ನಿಮ್ಗೆ ಅನುಮಾನನೇ ಬೇಡ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಈ ಯೆಲ್ಲೋ ಕಲರ್ ಅಂತೂ ನನ್ನ ಮಗಂಗ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹಾಗಾಗಿ ತಗೊಂಡೆ. ಬಟ್ ಸ್ವಲ್ಪ ದೊಡ್ಡದಾಗ್ತಾ ಆಗುತ್ತೇನೋ ಅಂತ ನಂಗೆ ಅನ್ನಿಸ್ತು. ಸೊ ಇರ್ಲಿ, ಬಟ್ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತಲ್ಲ ಅಂತ ಇಟ್ಕೊಂಡೆ. ಏನ್ ಮಕ್ಕಳು ಆಡ್ದಂಗೆ ಬೆಳಿತಾರೆ, ಇನ್ನೊಂದ್ 2 ತಿಂಗಳು ಕಳೆದ್ರೆ ಒಂಚೂರು ದಪ್ಪ ಆಗ್ತಾನಲ್ಲ, ಅವಾಗ ಹಾಕಿದ್ರೆ ಆಗತ್ತೆ ಅನ್ಕೊಂಡಿದ್ದೀನಿ. ಸೊ ನಾನೇ ಒಂದು 3.25 ವರ್ಷ, ನಾನು 4 to 5 years ಬುಕ್ ಮಾಡ್ಬಿಟ್ಟಿದ್ದೆ, ಹಂಗಾಗಿ ಈ ತರ ಬಂದಿದೆ. ಕ್ವಾಲಿಟಿ ಬಗ್ಗೆ ಅಂತೂ ನಾನು ಮುಂಚೆನೆ ಹೇಳಿದಾಗ ಸಕ್ಕತ್ತಾಗಿದೆ, ತಗೊಳ್ಳಿ. ಇದ್ರದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಪ್ರೈಸ್ ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಹೋಪ್ ನಿಮ್ಗೆ ಈ ಒಂದು ದುಡ್ಡಿಗೆ ಚೆನ್ನಾಗಿರೋದು ಬಂದಿದೆ ಅಂತ ನಿಮ್ಗೂ ಅನ್ಸುತ್ತೆ ಅನ್ಕೊಂಡಿದೀನಿ. ಅಂಡ್ ನೆಕ್ಸ್ಟ್ ಸ್ಯಾರಿ ತೋರಿಸ್ಬಿಡ್ತೀನಿ ಈಗ. ಸೊ ನೋಡಿ ಚೆನ್ನಾಗಿದೆ ಸ್ಯಾರಿ, ಒಂದು ನಿಮಿಷ ಹಳದಿದ್ದೆ ಇವಾಗ ತಾನೆ. ನೋಡಿ ಇದು ಬಂದು ನಿಮ್ಗೆ ಸೆರಗು ಪಾರ್ಟ್ ಬರುತ್ತೆ, ಓಕೆನಾ. ಸೊ ಇಲ್ಲೇನೋ ಕುಚ್ಚು ಕೊಟ್ಟಿದ್ದಾರೆ ಅವರೇ ಕಟ್ಟಿ, ಚೆನ್ನಾಗಿದೆ. ಸೊ ಒಂಥರ ಬಿಸ್ಕೆಟ್ ಕಲರ್ ಇದು, ಓಕೆನಾ. ಕ್ರೀಮ್ ಕಲರ್ ಬರುತ್ತಲ್ಲ, ಕ್ರೀಮ್ಗೆ ರೆಡ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಸ್ಯಾರಿ ಈ ರೀತಿ ಬರುತ್ತೆ, ಉಟ್ಕೊಳಕ್ ಹೋಗೋದಿಲ್ಲ ನಾನು. ಸೊ ಎಲ್ಲಾ ಸ್ಯಾರಿನೂ ಉಟ್ಟು ತೋರ್ಸೋದಕ್ಕೆ ನನಗೂ ಕಷ್ಟ ಆಗತ್ತೆ. ಸೊ ಹಂಗಾಗಿ ಒಂದೊಂದ್ ಸ್ಯಾರಿ ಉಡ್ತೀನಿ, ಒಂದೊಂದ್ ಸ್ಯಾರಿ ಉಡೋದಿಲ್ಲ. ನಿಜ ರೆಡ್ ಬಾರ್ಡರ್ ಏನಿದೆ ಸಕ್ಕದ ಬಂದಿದೆ ಗೊತ್ತಾ, ನಾನು ಹಿಂಗ ಹಾಕ್ತೀನಿ ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ ಈ ತರ ಇದೆ. ಇದು ಬಂದು ಬ್ಲೌಸ್ ಒಂಥರ ರೆಡ್ ಅಲ್ಲೇ ಬಂದಿದೆ, ರೆಡ್ ವಿತ್ ಗೋಲ್ಡ್ ಕಲರ್ ಮಿಕ್ಸ್ ಆದಂಗಿದೆ ಬ್ಲೌಸ್, ಓಕೆನಾ. ಸೊ ನಾನು ಉಲ್ಟಾ ಹಿಂಗ್ ಇಟ್ಕೋಬೇಕಾಗಿತ್ತು, ಹಿಂಗ್ ಇಟ್ಕೊಂಡಿದೀನಿ. ಈಗ ಹಾಕ್ತೀನಿ ನೋಡಿ ಹೆಂಗ್ ಕಾಣುತ್ತೆ ಅಂದ್ಬಿಟ್ಟು. ನೋಡಿ ಈ ತರ ಟಿಶ್ಯೂ ಸಿಲ್ಕ್ ಸ್ಯಾರಿ ಚೆನ್ನಾಗಿದೆ. ಯಾರಿಗಾದ್ರೂ ಇಷ್ಟ ಆದರೆ ತುಂಬಾ ಕಡಿಮೆ ದುಡ್ಡಿದೆ, ತಗೊಳ್ಳೋರು ಇದ್ರೆ ತಗೊಳ್ಳಿ, ಓಕೆನಾ. ಎಸ್, ಇದು ಅಷ್ಟೇ ತುಂಬಾ ಕಡಿಮೆ ದುಡ್ಡು, ಎಲ್ಲ ಒಂದೊಂದು ₹1,000 ಇಲ್ಲ ಬಿಡಿ, ಇವೆಲ್ಲ 1,000ಗಿಂತ ಕಡಿಮೆ ದುಡ್ಡು. ನೋಡಿ ಬಾರ್ಡರ್ ಈ ತರ ಬರುತ್ತೆ, ಒಂಚೂರು ಹತ್ರಕ್ಕೆ ಬಂದು ತೋರಿಸಿ. ಇದು ರೆಡ್ ಬಾರ್ಡರ್ ನೋಡಿ, ಎಸ್ ದೂರ ಹೋಗಿ ಒಂದು ಸ್ವಲ್ಪ ಕಾಣಿಸ್ತಾ. ಪ್ರೈಸ್ ನ ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ. ಸೊ ಲಿಂಕ್ ಬೇಕು ಅಂದ್ರೂ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ಇಷ್ಟ ಆದವರು ತಗೊಳ್ಳಿ, ಓಕೆನಾ. ಒಂಥರ ಟ್ರೆಡಿಷನಲ್ ಲುಕ್ ಕೊಡುತ್ತೆ, ಒಂಥರ ಹಳೆ ಕಾಲದವ್ರ ತರ, ಓಕೆನಾ. ಸೊ ನನ್ಗೆ ಈ ತರ ಯಾಕೋ ವೇರ್ ಮಾಡ್ಬೇಕು ಅನ್ನಿಸ್ತು, ಸೊ ಹಾಗಾಗಿ ತಗೊಂಡಿದ್ದೀನಿ. ನೀಟಾಗಿ ಇದು ಸಿಂಗಲ್ ಪಿನ್ ಮಾಡೋಕ್ಕಿಂತ ಪಿನ್ ಮಾಡಿ ಉಡ್ತೀರಲ್ವಾ, ಆಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ. ಫ್ರೆಂಡ್ಸ್ ನೋಡಿ ವೇರ್ ಮಾಡ್ಕೊಂಡು ಬಂದಿದ್ದೀನಿ, ಸಕ್ಕದ ಕಾಣಿಸ್ತಾ ಇದೆ. ನೋಡಿ ಇದು ಎಲ್ಲಿ ಕಟ್ಕೊಳ್ಳೋದು, ಹಿಂಗ್ ಕಟ್ಕೊಂಡು ಮಾಂಗಲ್ಯ ಚೈನ್ ಇಲ್ದಿದ್ಕೆ ಬೋಳ ಕಾಣಿಸುತ್ತಾ? ಏನಾಗಲ್ಲ, ಹಂಗಲ್ಲ, ಹಿಂಗ್ ಕಟ್ಕಡೆ ಹೆಂಗೆ ಹಂಗ ಕಟ್ಕೊಳ್ಳೋದು, ಮುಂದಕ್ಕೆ ಕಟ್ಕೋ ಫ್ಲವರ್ ತರ ಬರುತ್ತೆ ಅನ್ಸುತ್ತೆ. ಹಿಂಗೂ ಚೆನ್ನಾಗಿರುತ್ತೇನಪ್ಪ ಹಿಂದಕ್ಕೆ. ಹಂಗಲ್ಲ, ಕೊಟ್ಟಿರೋದು ಮುಂದಕ್ಕೆ, ನೀನ್ ಹಿಂದಕ್ಕೆ ಕಟ್ಕೋತಾ ಇದೀಯ. ನನಗೆ ಹೆಣ್ಮಕ್ಳಿಗಿನ ಗಂಡು ಮಕ್ಳಿಗೆ ಗೊತ್ತಾ ಐಡಿಯಾ ಅಂತ ನನಗೆ ಮರ್ತೇ ಹೋಗೈತೆ. ಹಿಂಗೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಚಮತಾರೆ, ಚೆನ್ನಾಗಿ ಕಾಣ್ತಾ ಇಲ್ವಾ? ನಾನು ಹಿಂಗ್ ಕಟ್ಕೊಳಕ್ ಹೋಗಿದ್ದೆ, ಮಂಗಲಿ ಚೈನ್ ಹಾಕೊಂಡು ಬಂದಿಲ್ಲ ಅಲ್ಲ, ಬಿಚ್ಚಿಟ್ ಬಂದೆ. ಓಕೆ ಹಿಂಗೂ ಚೆನ್ನಾಗಿ ಕಾಣಿಸ್ತಾ ಐತೇನೋ ಒಂಥರ ಡಿಫ್ರೆಂಟ್ ಆಗಿ. ಬಿಡಿ, ಈಗ ಅಲ್ಲಿ ಡ್ರೆಸ್ ಚೇಂಜ್ ಮಾಡಕ್ ಹೋದ್ನಲ್ಲ ಹಂಗೆ ತೆಗ್ದಿಟ್ಟೆ. ಸೊ ಇಲ್ಲಿ ಹಿಂಗ್ ಕಟ್ಕೊಳ್ಳೋದು ಅನ್ಸುತ್ತೆ, ಇದು ನಗು ಬರ್ತೈತೆ. ನಂಗೆ ನಿಜ ಕನ್ಫ್ಯೂಷನ್ ಆಗಿತ್ತು, ಇದು ಎಲ್ಲಿ ಕಟ್ಕೊಳ್ಳೋದು ಅಂತ. ಏನಾದ್ರು ಹಿಂದಕ್ಕೆ ಕಟ್ಕೊಳ್ಳೋದು ಏನಾರ ಮುಂದಕ್ಕೆ ಕೊಟ್ಟಾರ ಅನ್ಕತ್ತಿದ್ದೆ ನಾನು. ಕರೆಕ್ಟ್, ಈಗ ನೆನಪಾಯ್ತು. ಮುಂಚೆ ಎಲ್ಲ ನಮ್ಮ ಹತ್ರ ಡ್ರೆಸ್ಗಳಿಗೆ ಹಿಂಗ್ ಬರೋದು,
ಈಗೆಲ್ಲೂ ಈ ತರ ಡ್ರೆಸ್ಸೇ ಹಾಕಿರ್ಲಿಲ್ಲ. ಹಿಂಗೆ ಕರೆಕ್ಟಾಗಿ ಕಟ್ಟದ್ನಾ? ಹಿಂಗೆ ಅಲ್ಲ? ಹಿಂಗೇನೆ ನೋಡಿ, ಈ ತರ ಕಾಣಿಸುತ್ತೆ. ತುಂಬಾ ಚೆನ್ನಾಗಿದೆ. ಡೈಲಿ ವೇರ್ಗಾದ್ರೂ ಹಾಕಿ ಎಲ್ಲಾದ್ರೂ ಹಾಕಿ ತುಂಬಾ ಚೆನ್ನಾಗಿದೆ. ಇಲ್ಲೊಂಥರ ನೋಡಿ ಕೆಳಗಡೆ ನರ್ಗೆ ಕೊಟ್ಟಿದ್ದಾರೆ. ಸೊ ಅದರಿಂದ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಮಾತ್ರ 100/100 ಕೊಡ್ಬೋದು. ಅಂಡ್ ಸ್ಲೀವ್ ಹತ್ರ ಸ್ವಲ್ಪ ಟೈಟ್ ಆಗ್ತೈತೆ. ಎಲಾಸ್ಟಿಕ್ ಇದು ಲಾರ್ಜ್ ಸೈಜ್ ತರಿಸಿದ್ದೆ ನಾನು. ನೋಡಿ ಎಲಾಸ್ಟಿಕ್ ಇದು. ಸೊ ಹಂಗಾಗಿ ನನಗೆ ಬಾಡಿ ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಸ್ಲೀವ್ ಸ್ವಲ್ಪ ಟೈಟ್ ಆದಂಗೆ ಅನಿಸ್ತಾ ಇದೆ. ಸೊ ಲಾರ್ಜ್ ಬದಲು XL ತಗೊಂಡಿದ್ರೆ ಸರಿ ಆಗ್ತಿತ್ತೇನೋ. ಬಟ್ ಇಲ್ಲಿ ಲೂಸ್ ಬರುತ್ತೇನೋ, ಪರವಾಗಿಲ್ಲ. XL ತಗೊಂಡ್ಬಿಟ್ಟು ಒಂಚೂರು ಇಡಿಸ್ಕೊಂಡ್ಬಿಡ್ತೀನಿ. ಇಲ್ಲ ಅಂತ ಅಂದ್ರೆ ನನಗೆ ಒಂಚೂರು ಹಿಂಗೆ ಕೊರ್ದಂಗೆ ಆಗ್ಬಿಡುತ್ತೆ ಅಂತ ನನ್ನ ಫೀಲಿಂಗು. ಸೊ ನೀವು ಅಷ್ಟೇ, ನಿಮ್ದು ಏನಾದ್ರು ಲಾರ್ಜ್ ಸೈಜ್ ಇತ್ತು ಅಂದ್ರೆ ನೀವು ಬೆಟರ್ XL ಬುಕ್ ಮಾಡ್ಕೊಂಡ್ಬಿಡಿ. ಇಲ್ಲಾಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಟೈಟ್ ಆಗ್ಬೋದು. ಅಥವಾ ನಾನೇನಾದ್ರೂ ಸರಿಯಾಗಿ ದಪ್ಪ ಇದೀನಲ್ಲ ಅದಕ್ಕೇನಪ್ಪ ಟೈಟ್ ಆಗ್ತೈತೆ ನಂಗೆ ಸರಿಯಾಗೆ. ಬ್ಯಾಕ್ ಸೈಡ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂದ್ಬಿಟ್ಟು. ಅಂಡ್ ಒಳಗಡೆ ಲೈನಿಂಗ್ ಕೇಳ್ತೀರಾ, ಲೈನಿಂಗ್ ಇದೆ. ಆದ್ರೆ ಅರ್ಧ ಬರ್ಧ ಲೈನಿಂಗ್ ಕೊಟ್ಟವ್ರೆ ಈ ಡ್ರೆಸ್ಸಿಗೆ. ಸೊ ತೋರಿಸ್ತೀನಿ ರೀ ಎಲ್ಲಿ ಕೊಟ್ಟಾರೆ ಅಂದ್ಬಿಟ್ಟು. ನೋಡಕ್ಕಂತೂ ಸಕ್ಕದಾಗಿದೆ ಗೊತ್ತಾ. ಡೈಲಿ ವೇರ್ಗಂತೂ ಮಾಡಿಸ್ದಂಗಿದೆ. ಒಂಥರ ಫ್ರಾಕ್ ಟೈಪ್ ಇದೆ ಇದು. ಇಲ್ಲಿವರೆಗೂ ಕೊಟ್ಟಾರೆ ಲೈನಿಂಗ್, ಮಂಡಿವರೆಗೂ ಕೊಟ್ಟಿದ್ದಾರೆ. ಹಂಗಾಗಿ ಎತ್ತದ್ ಬೇಡ ಅನ್ಕೊಂಡಿದೀನಿ. ಸೊ ಇಲ್ಲಿ ಜೆಂಟ್ಸು ವಿಡಿಯೋ ನೋಡ್ತಿರ್ತಾರೆ, ಜೊತೆಗೆ ಲೇಡೀಸು ನೋಡ್ತಾ ಇರ್ತಾರೆ. ನೋಡಿ ಇಲ್ಲಿ ಕಾಣಿಸ್ತೈತೆ ನಿಮ್ಗೆ, ಕರೆಕ್ಟಾಗಿ ಇಲ್ಲಿ ಕಾಣಿಸ್ತೈತೆ ನೋಡಿ. ಇಲ್ಲಿವರೆಗೂ ಇದೆ. ಇಷ್ಟು ಲೈನಿಂಗ್ ಇಲ್ಲ. ಈ ಮೀಶೋದವ್ರಿಗೆ ಇನ್ನೊಂದು ಚೂರು ಬಟ್ಟೆ ಕೊಡಕ್ಕೆ ಏನೋ. ಸೊ ಇನ್ನೇನೊಂದು 50 ರೂಪಾಯಿ ಇದೇ ಡ್ರೆಸ್ಸಿಗೆ ಜಾಸ್ತಿ ಇಟ್ರು ನಾವು ಕೊಡ್ತೀವಪ್ಪ. ಅದು ಬಿಟ್ಬಿಟ್ಟು ಅರ್ಧಂಬರ್ಧ ಲೈನಿಂಗ್ ಕೊಡ್ತಾರೆ. ಬಟ್ ಎನಿವೇ ಪ್ಯಾಂಟ್ ಹಾಕೊಂತೀವಲ್ವಾ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಪ್ಯಾಂಟ್ ಹಾಕ್ದಲೇನು ಈ ತರ ವೇರ್ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಸಖತ್ತಾಗಿದೆ. ಮಿಸ್ ಮಾಡ್ಕೋಬೇಡಿ, ಪರ್ಚೇಸ್ ಮಾಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.